ಸರ್ಕಾರ ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವುದಿಗೆ ಜನರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಯೋಚನೆ ಇಲ್ಲ. ಅದನ್ನು ಬಿಟ್ಟು ಇನ್ನುಳಿದಿದ್ದೆಲ್ಲ ಮಾಡ್ತಾರೆ. ಆ ಜಾತಿದು ಏನೇನೋ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಬೇಕಾಗಿರೋದು ಏನೀಗ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಕೃಷಿ ಕೇಂದ್ರದ ಎದುರು ಈಗ ನೂರಾರು ರೈತರು ಜಮಾವಣೆ ಆಗಿಬಿಟ್ಟಿದ್ದಾರೆ. ಯಾರಿಗೆ ಹೇಳಬೇಕು ಅವ್ರ ಪ್ರಾಬ್ಲಮ್? ಒಬ್ಬರಿಗೆ 2 ಚೀಲ ಗೊಬ್ಬರ ವಿತರಣೆಗೆ ಕ್ರಮ ಅಂತಿದ್ದಾರೆ. ಈಗ ಆದರೂ ಗೊಬ್ಬರ ಪೂರೈಕೆ ಮಾಡೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಸಹಕಾರಿ ಸಂಘಕ್ಕೆ ಬೀಗ ಹಾಕಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈ ಮೀಟಿಂಗನ್ನು ಮಾಡೋದು ಬಿಟ್ಬಿಟ್ಟು ನಾವು ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ಇನ್ನೊಂದು ಸಲ, ಅಲ್ಲಿ ಯಾವುದೋ ಇನ್ನೊಂದು ಕ್ರಾಂತಿ ಮಾಡೋಕ್ಕೆ ಅವ್ರು ಯಾರೋ ಹೋದ್ರು ಅಲ್ಲಿಗೆ ವಾಂತಿ ಮಾಡ್ಕೊಳ್ಳೋಕ್ಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಏನು ಬೇಕಾಗಿದೆ ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ. ನಾವು ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಇವತ್ತೇನು ಜಗಳೂರು ತಾಲೂಕಿನಿಂದ ಪ್ರವಾಸಿ ಮಂದಿರದಿಂದ ತಾಲೂಕು ಆಫೀಸ್ವರೆಗೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಜಗಳೂರು ತಾಲೂಕಿನ ರೈತರಿಗೆ ಸಮಯಕ್ಕೆ ಸರಿಯಾಗಿ ರೈತರಿಗೆ ರಸಗೊಬ್ಬರವನ್ನು ವಿತರಣೆ ಮಾಡ್ತಿಲ್ಲ. ಬರೀ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿಕೊಂಡ್ರು ರೈತರಿಗೆ ಈಗ 2 ದಿನದಿಂದ ಸಮೃದ್ಧಿ ತಾಲೂಕಿನಲ್ಲಿ ಮಳೆ ಆಗಿದೆ. ಯಾಕಂದರೆ ಈಗ ಮಳೆ ಆಗಿರೋದು ರೈತರಿಗೆ ಒಂದು ಕಡೆ ಖುಷಿ, ಒಂದು ಕಡೆಗೆ ನೋವಾಗಂಥ ಸಂಗತಿ. ಯಾಕಂದರೆ ರೈತ ಗೊಬ್ಬರ ಖರೀದಿ ಮಾಡೋಕ್ಕೆ ಹೋದರೆ ಒಂದು ಅಂಗಡಿಗೆ 450 ಮಾರ್ತಾರೆ, ಒಂದು ಅಂಗಡಿಗೆ 500 ರೂಪಾಯಿ ಮಾರ್ತಾರೆ, ಒಂದು ಅಂಗಡಿಗೆ 300 ರೂಪಾಯಿ ಮಾರ್ತಾರೆ. ಈ ಥರ ಎಲ್ಲ ರೈತರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೊಬೇಕು. ಇಲ್ಲವಾದರೆ ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ರೈತರಿಗೆ ಇಷ್ಟು ಎಕರೆ ಐತೆ ಅಂದರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು. ಅಷ್ಟು ಗೊಬ್ಬರನ ಸ್ಟಾಕ್ ಇಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರಿಗಳು ಇರಬೇಕು? ನಮ್ಮನ್ನು ಯಾಕ್ರಿ ಇಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತರನ್ನ? ಬರೀ ಹೊಲ್ದಾಗ ಕಳೆ ತೆಗಿಬೇಕಾ? ನಾವೇನು ಗೊಬ್ಬರಕ್ಕೆ ರಾತ್ರಿಗೆ ಹಾಸಿಗೆ ಮಕ್ಕಳನ್ನ ಅಷ್ಟು ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ. ಅಂದರೆ ಬೇರೆ ತಾಲೂಕಲ್ಲಿ ಹೋಗಿ ತಗೊಂಬಂದು ಇವತ್ತು ನಾವು ಗೊಬ್ಬರ ಹಾಕೋಂಥ ಸ್ಥಿತಿ ಬಂದೈತೆ. ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಇವತ್ತು ಭೇಟಿ ಮಾಡಿವಿ, ಅವ್ರು ನಮ್ಗೆ ಸರಿಪಡಿಸ್ತಾರಂತ ನಮ್ಮ ಅನಿಸಿಕೆ ಇದೆ. ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ನಿದ್ದೆ ಮಾಡ್ತಾ ಇದ್ದಾರಾ? ಉಸ್ತುವಾರಿಗಳು ಎಲ್ಲಿದ್ದಾರಂತೆ? ಯಾರ ಜವಾಬ್ದಾರಿ ಇದು? ಖಂಡಿತವಾಗ್ಲೂ ಅರುಣ್, ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಗೊಬ್ಬರ ಯಥೇಚ್ಛವಾಗಿ ಸಿಗುತ್ತೆ, ಎಲ್ಲೂ ಕೂಡ ರೈತರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಚಿವರಾಗಿರ್ಬೋದು ಮತ್ತೆ ಅಧಿಕಾರಿಗಳು ಕೂಡ ಮಾತನ್ನ ಹೇಳ್ತಾರೆ. ಆದ್ರೆ ಪ್ರತಿನಿತ್ಯನೂ ಕೂಡ ದಿನಗಟ್ಲೆ ಕಾಯುವಂತಹ ಪರಿಸ್ಥಿತಿ, ಗೊಬ್ಬರಕ್ಕೆ ರೈತರು ಕಾಯುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಅದೇ ರೀತಿಯಾಗಿ ಹರಪನಹಳ್ಳಿ ಆಗಿರ್ಬೋದು ಮತ್ತೆ ಜಗಳೂರಲ್ಲೂ ಕೂಡ ಇದೇ ರೀತಿಯಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಹಿನ್ನೆಲೆಯಲ್ಲಿ ಹಲವಾಗ್ಲು ಅಂದ್ರೆ ಹರಪನಹಳ್ಳಿ ತಾಲೂಕಿನ ಹಲವಾಗ್ಲು ಗ್ರಾಮದಲ್ಲಿ ಕೂಡ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಒಂದು ಬೀಗವನ್ನು ಹಾಕಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಜಗಳೂರಲ್ಲೂ ಕೂಡ ರೈತ ಸಂಘದ ಕಾರ್ಯಕರ್ತರಾಗಿರೋದು ಮತ್ತೆ ರೈತರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಮೆಕ್ಕೆಜೋಳಕ್ಕಾಗಿರುವಂತ ಮತ್ತೆ ಇತರೆ ಬೆಳೆಗಳು ಕೂಡ ಈ ಸಂದರ್ಭದಲ್ಲಿ ಗೊಬ್ಬರ ಅವಶ್ಯಕವಾಗಿ ಬೇಕಾಗಿರುತ್ತೆ. ಆದ್ರೆ ಇದು ಕೂಡ ಯಾವುದೇ ರೀತಿಯಂತಹ ಪೂರೈಕೆ ಮಾಡ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಕೂಡ 7 ಕ್ವಿಂಟಲ್ ಇದೆ, 7 ಟನ್ ಇದೆ ಅನ್ನುವಂತಹ ಮಾತು ಕೂಡ ಹೇಳ್ತಾರೆ. ಗೊಬ್ಬರ ಯಾವುದೇ ರೀತಿಯಂತಹ ಅಭಾವ ಇಲ್ಲ ಅಂತಂದು. ಆದ್ರೆ ಪ್ರತಿನಿತ್ಯನೂ ಕೂಡ ಅಭಾವದಿಂದ ನಾವು ತೊಂದರೆ ಕೂಡ ಅನುಭವಿಸ್ತಾ ಇದೀವಿ. ಇದು ಕೃತಕ ಅಭಾವ ಸೃಷ್ಟಿ ಮಾಡಿ ಲಾಭವನ್ನು ಗಳಿಸುವಂತಹ ಕೆಲಸ ಕೂಡ ಅಂಗಡಿಯವರಾಗಿರೋದು ಮತ್ತೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರು ಕೂಡ ಮಾಡ್ತಾ ಇದಾರೆ ಅನ್ನುವಂತ ಒಂದು ಅನುಮಾನ ಕೂಡ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಳೆ ಬಂದಿದೆ, ಬೆಳೆ ಬೆಳ್ಕೊಳ್ಬೇಕು ಅಂತೇಳಿ ರೈತರು ಕಾಯ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸರಿಯಾದ ಗೊಬ್ಬರ ಕೊಡದೇ ಇರುವಂಥವ್ರು, ಅದಕ್ಕೆ ಉಸ್ತುವಾರಿಗಳು ಬೇರೆ ಅಂತ. ಅದಕ್ಕೆ ಯಾಕ್ರಿ ತಗೊಳ್ತೀರಾ? ಜಿಲ್ಲಾ ಉಸ್ತುವಾರಿಗಳೆಲ್ಲ ಯಾಕ್ರಿ ಇರಬೇಕು? ಅಧಿಕಾರಿಗಳು ಹೋಗ್ರಿ ಮನೆಗೆ, ಕೆಲಸ ಬಿಟ್ಕೊಂಡತ್ಲಾಗೆ ಕೆಲಸ ಮಾಡೋರ್ನ ಯಾರನ್ನದು ಸೇರಿಸಿ ಅಲ್ಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ